ನಮ್ಮ 3 ಜನ ಸಿಬ್ಬಂದಿಗಳೇನಿದ್ದಾರೆ ಅವರು ಏನು ಮೊನ್ನೆ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಇಂಜೂರ್ ಆಗಿದ್ದರು. ನಮ್ಮ PSI ಮತ್ತು ಇಬ್ಬರು ಸಿಬ್ಬಂದಿಗಳು. ಆ 3 ಜನರನ್ನು ಈ KMCRI ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ನಾವು ವೈದ್ಯರ ಜೊತೆ ಕೂಡ ಮಾತಾಡಿದ್ವಿ. ಇನ್ನೂ ಸ್ವಲ್ಪ ಅಬ್ಸರ್ವೇಷನ್ ಅವಶ್ಯಕತೆ ಇದೆ ಅನ್ನೋಂಥ ವಿಷಯ ಹೇಳಿದ್ದಾರೆ. ಅವ್ರು ಯಾವಾಗ ಡಿಸ್ಚಾರ್ಜ್ಗೆ ಸಜೆಸ್ಟ್ ಮಾಡ್ತಾರೆ ಅವಾಗ ಡಿಸ್ಚಾರ್ಜ್ ಮಾಡಿಸುವಂಥ ಕೆಲಸ ಮಾಡ್ತೀವಿ. ಸರ್, ಫೋಟೋ ರಿಲೀಸು ಮತ್ತು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಸರ್ ಹಂತಕ್ಕೆ ನಮ್ಮ ಈಗ ತಮಗೆಲ್ಲ ಗೊತ್ತಿರೋಂಗೆ 3 ದಿನದ ಕೆಳಗೆ ಏನೊಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಮಗುವಿನ ಕೊಲೆ ಮಾಡಿದಂತಹ ಆರೋಪಿ ಮೃತದೇಹ ನಿನ್ನೆ ಪೋಸ್ಟ್ ಮಾರ್ಟಮ್ ಆಗಿದೆ. ಈ ಥರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮುಂದುವರೆದು ಆ ಮೃತ ಹೊಂದಿರುವಂಥ ವ್ಯಕ್ತಿಯ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡುವಂಥ ಅಗತ್ಯ ಇರೋದ್ರಿಂದ ನಮಗೆ ಸದ್ಯ ಅವನ ಕಡೆಯಿಂದ ತಿಳಿದಂಥ ಮಾಹಿತಿ ರಿತೇಶ್ ಕುಮಾರ್ ಅಂತಂದು ಅವನು ಸುಮಾರು 35 ವರ್ಷ ಮತ್ತು ಸುಮಾರು 10ರಿಂದ 12 ವರ್ಷಗಳ ಹಿಂದೆಯೇ ಅವನು ಪಟ್ನಾದಿಂದ ಹೊರಟುಬಿಟ್ಟು ಆಮೇಲೆ ಮನೆಯ ಕುಟುಂಬ ಸದಸ್ಯರು ಯಾರ ಜೊತೆನೂ ಅಷ್ಟು ಟಚ್ಚಲ್ಲಿಲ್ಲ. ಅದಾದಮೇಲೆ ಟ್ರೈನ್ ರೂಟ್ಗಳು ಮತ್ತು ಬಸ್ ರೂಟ್ಗಳು ಅಥವಾ ಲಾರಿ ರೂಟ್ಗಳು ಏನಿದ್ದಾವೆ ಅಲ್ಲಲ್ಲೇ ಸುತ್ತಮುತ್ತಲ ದೊಡ್ಡ ದೊಡ್ಡ ನಗರಗಳಲ್ಲಿ ಉಳ್ಕೊಳೋದು, ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡೋದು, ಜೀವನ ಮಾಡೋದು, ಈ ಥರ ಮಾಡ್ತಾ ಬಂದಿದ್ದಾರೆ. ಸುಮಾರು 2-3 ತಿಂಗಳ ಹಿಂದೆ ಇಲ್ಲಿ ಹುಬ್ಳಿ ಧಾರವಾಡಕ್ಕೆ ಬಂದಿದ್ದಾನೆ ಅನ್ನೋದು ನಮಗೆ ಮಾಹಿತಿಯನ್ನು ಶೇರ್ ಮಾಡಿದ್ದ. ಸೊ ಹಂಗಾಗಿ ನಮ್ಮ ತಂಡ ಈಗಾಗಲೇ ಒಂದು ಪಟ್ಟಣದಲ್ಲಿ ಒಟ್ಟು 2 ತಂಡಗಳು ಹೋಗಿದ್ದಾವೆ. ಸುತ್ತಮುತ್ತಲ ಊರುಗಳಲ್ಲಿ ಈ ವ್ಯಕ್ತಿಯ ಒಂದು ಫೋಟೋ ಮತ್ತು ಐಡೆಂಟಿಟಿ ಏನಿದೆ ನಮಗೆ ಗೊತ್ತಿರುವಂಥದ್ದು ಅಷ್ಟು ಕೊಟ್ಬಿಟ್ಟು ಅವರ ಸಂಬಂಧಿಕರು, ಸ್ನೇಹಿತರು ಅಥವಾ ಪರಿಚಯಸ್ಥರು, ಕುಟುಂಬ ಸದಸ್ಯರು ಯಾರಾದರೂ ಇದ್ದರೆ ಅವ್ರಗಳ ಕಡೆಗೆ ಅವ್ರನ್ನ ಐಡೆಂಟಿಫೈ ಮಾಡಿ ಘಟನೆ ಬಗ್ಗೆ ವಿವರಿಸಿ ಅವ್ರನ್ನ ಕರ್ಕೊಂಬರಲಿಕ್ಕೆ ಅಂತಂದು. ಅಟ್ ದಿ ಸೇಮ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಸುತ್ತಮುತ್ತಲ ಜಿಲ್ಲೆಗಳೇನಿದ್ದಾವೆ ಬೆಳಗಾಂ, ಬಿಜಾಪುರ, ಬಾಗಲಕೋಟೆ, ಗದಗ, ಹಾವೇರಿ, ಅದೇ ರೀತಿ ಉತ್ತರ ಕನ್ನಡ ಮತ್ತು ಗೋವಾ ಸೇರಿದಂತೆ ಮಹಾರಾಷ್ಟ್ರ ಜಿಲ್ಲೆಯ ಕರ್ನಾಟಕ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಯಾವಿದ್ದಾವೆ ಇಲ್ಲೂ ಕೂಡ ನಮ್ಮ ತಂಡಗಳನ್ನ ಕಳಿಸಿದ್ದೀವಿ. ಸೊ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ ಇಷ್ಟು ಭಾಷೆಗಳಲ್ಲಿ ಒಂದು ಐಡೆಂಟಿಟಿ ಮತ್ತು ಆ ಒಂದು ಘಟನೆ ಬಗ್ಗೆ ಮಾಹಿತಿಯನ್ನು ಹಾಕ್ಬಿಟ್ಟು ಎಲ್ಲ ಪೊಲೀಸ್ ರಿಲೇಟೆಡ್ ನೆಟ್ವರ್ಕ್ ಗ್ರೂಪ್ಸ್ಗಳಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೇವೆ. ಸೊ ಆ ವ್ಯಕ್ತಿದು ಐಡೆಂಟಿಫಿಕೇಷನ್ನು ಆಯಿತು ಅಂತಂದರೆ ಅವ್ರ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ನಮಗೆ ಸಹಕಾರ ಆಗುತ್ತೆ. ಅಕಸ್ಮಾತ್ ಒಂದು ಲಿಮಿಟೆಡ್ ಟೈಮಲ್ಲಿ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟು ಇಲ್ಲಿ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ನೋಡಿಕೊಂಡು ನಂತರ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬಾಡಿಯನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ. 12 ವರ್ಷದಿಂದ ಪಾಟ್ನಾ ಬಿಟ್ಟಿದ್ದೀವಿ. ಈಗ ಜನರಲಿ ಈ ಥರ ಕೇಸ್ಗಳಲ್ಲಿ ನಾವು ಭಾಳಷ್ಟು ನೋಡಿದ್ದೀವಿ. ಈಗ ಅನ್ಐಡೆಂಟಿಫೈಡು ಅನ್ಯಾಚುರಲ್ ಡೆತ್ಸ್ ಆಗುತ್ತೆ, ಆಕ್ಸಿಡೆಂಟಲ್ ಡೆತ್ ಆಗುತ್ತೆ, ಮರ್ಡರ್ಸ್ ಆಗುತ್ತೆ. ಅಂಥದ್ರಲ್ಲಿ ಸುಮಾರು ಒಂದು 4-5 ದಿನ ನಾವು ಬಾಡಿ ಇಟ್ಕೊಂಡಿರುವಂಥದ್ದು ನಾನು ವೈಯಕ್ತಿಕ ನನ್ನ ಅನುಭವದಲ್ಲಿ ನೋಡಿದ್ದೀನಿ. ಸೊ ಅದು ಮೀರಿ ಇದೊಂದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಡಾಕ್ಟರ್ಸ್ ಏನು ಹೇಳ್ತಾರೆ ಅದ್ರ ಬೇಸಿಸ್ ಮೇಲೆ ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ. ಸರ್, ಈಗ 12 ವರ್ಷದಿಂದ ಮನೆ ಬಿಟ್ಟಿದ್ದಾನೆ, ಪಾಟ್ನಾ ಬಿಟ್ಟಿದ್ದಾನೆ, ಏನು ಕೆಲಸ ಮಾಡ್ತಿದ್ದ ಸರ್? ಈಗ ಇವನು ಸುಮಾರು 10-12 ವರ್ಷದಿಂದನೇ ನಾನು ಪಟ್ನಾ ಬಿಟ್ಟಿದ್ದೀನಿ ಅಂತ ನಮಗೆ ವಿಚಾರಣೆ ಮಾಡೋವಂಥ ಸಂದರ್ಭದಲ್ಲಿ ಹೇಳಿದ್ದ. ಅದ್ರ ಜೊತೆಗೆ ಇವನು ಈ ಕನ್ಸ್ಟ್ರಕ್ಷನ್ ವರ್ಕ್ಗಳಲ್ಲಿ ಇಟ್ಟಿಗೆ ಕಲ್ವೆಲ್ಲ ಹೊರೋದು, ಆಮೇಲೆ ಈ ಕೆಲವು ಕಡೆ ಎಲ್ಲ ಔಟ್ಸ್ಕರ್ಟ್ಸ್ಗಳಲ್ಲಿರುವಂಥ ಹೋಟೆಲ್ಸು ಅಂಥ ಕಡೆ ಸ್ವಲ್ಪ ಕೆಲಸ ಮಾಡಿರುವಂಥದ್ರ ಬಗ್ಗೆ ಹೇಳ್ತಾನೆ. ಆಮೇಲೆ ಈ ಕನ್ಸ್ಟ್ರಕ್ಷನ್ ಪ್ಲೇಸಸ್ಸಲ್ಲಿ ಕೆಲಸ ಮಾಡಿರುವಂಥದ್ದು ಹೇಳ್ತಾನೆ. ಮತ್ತು ಔಟ್ಸ್ಕರ್ಟ್ಸಲ್ಲಿ ಯಾವುದಾದ್ರೂ ಅಬಾಂಡನ್ ಬಿಲ್ಡಿಂಗ್ಗಳು, ಅಬಾಂಡನ್ಡ್ ಹೌಸಸ್ ಏನಿರುತ್ತೆ ಅಲ್ಲಿ ವಾಸ ಮಾಡೋವಂಥದ್ದು. ಮತ್ತು ಕೆಲವು ಸರಿ ಬೇರೆ ಬೇರೆ ಓಪನ್ ಪ್ಲೇಸ್ಗಳಲ್ಲಿ ಅಥವಾ ಬೇರೆ ಬೇರೆ ಖಾಲಿ ಇರುವಂಥ ಎಸ್ಟಾಬ್ಲಿಷ್ಮೆಂಟ್ಸಲ್ಲೇ ನೈಟ್ ಮಲಗಿರುವಂಥದ್ದು ಎಲ್ಲ ಆಗಿದೆ. ಮೊಬೈಲ್ ಯೂಸ್ ಮಾಡಿರೋದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿಯನ್ನು ಅವನು ಇಂಟ್ರಾಗೇಷನಲ್ಲಿ ಕೂಡ ಹೇಳಿಲ್ಲ. ನಂತರದಲ್ಲೂ ನಮಗೆ ಇಲ್ಲಿವರೆಗೂ ಯಾವುದು ಸಿಕ್ಕಿಲ್ಲ. ಮೊಬೈಲ್ ಆಗಲಿ ಅಥವಾ ಬೇರೆ ಒಂದು ಅಕೌಂಟ್ ನಂಬರು, ವೋಟರ್ ID, ಆಮೇಲೆ ಆಧಾರ್ ಕಾರ್ಡು ಇದನ್ನೇ ನಾವು ಪಡ್ಕೊಳ್ಳೋಂಥ ಪ್ರಯತ್ನ ಇಂಟ್ರಾಗೇಷನಲ್ಲಿ ಮಾಡಿದಾಗ್ಯೂ ಕೂಡ ಸಿಕ್ಕಿಲ್ಲ. ಈಗ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಅವನ್ನ ಗುರುತಿಸೋವಂಥವ್ರು, ಅವನ ಜೊತೆ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ರೂ ಮುಂದೆ ಬಂದು ಹುಬ್ಳಿ ಧಾರವಾಡ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ 3 ಜನ ಸಿಬ್ಬಂದಿಗಳೇನಿದ್ದಾರೆ ಅವರು ಏನು ಮೊನ್ನೆ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಇಂಜೂರ್ ಆಗಿದ್ದರು. ನಮ್ಮ PSI ಮತ್ತು ಇಬ್ಬರು ಸಿಬ್ಬಂದಿಗಳು. ಆ 3 ಜನರನ್ನು ಈ KMCRI ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ನಾವು ವೈದ್ಯರ ಜೊತೆ ಕೂಡ ಮಾತಾಡಿದ್ವಿ. ಇನ್ನೂ ಸ್ವಲ್ಪ ಅಬ್ಸರ್ವೇಷನ್ ಅವಶ್ಯಕತೆ ಇದೆ ಅನ್ನೋಂಥ ವಿಷಯ ಹೇಳಿದ್ದಾರೆ. ಅವ್ರು ಯಾವಾಗ ಡಿಸ್ಚಾರ್ಜ್ಗೆ ಸಜೆಸ್ಟ್ ಮಾಡ್ತಾರೆ ಅವಾಗ ಡಿಸ್ಚಾರ್ಜ್ ಮಾಡಿಸುವಂಥ ಕೆಲಸ ಮಾಡ್ತೀವಿ. ಸರ್, ಫೋಟೋ ರಿಲೀಸು ಮತ್ತು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಸರ್ ಹಂತಕ್ಕೆ ನಮ್ಮ ಈಗ ತಮಗೆಲ್ಲ ಗೊತ್ತಿರೋಂಗೆ 3 ದಿನದ ಕೆಳಗೆ ಏನೊಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಮಗುವಿನ ಕೊಲೆ ಮಾಡಿದಂತಹ ಆರೋಪಿ ಮೃತದೇಹ ನಿನ್ನೆ ಪೋಸ್ಟ್ ಮಾರ್ಟಮ್ ಆಗಿದೆ. ಈ ಥರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮುಂದುವರೆದು ಆ ಮೃತ ಹೊಂದಿರುವಂಥ ವ್ಯಕ್ತಿಯ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡುವಂಥ ಅಗತ್ಯ ಇರೋದ್ರಿಂದ ನಮಗೆ ಸದ್ಯ ಅವನ ಕಡೆಯಿಂದ ತಿಳಿದಂಥ ಮಾಹಿತಿ ರಿತೇಶ್ ಕುಮಾರ್ ಅಂತಂದು ಅವನು ಸುಮಾರು 35 ವರ್ಷ ಮತ್ತು
ಸುಮಾರು 10 ರಿಂದ 12 ವರ್ಷಗಳ ಹಿಂದೆಯೇ ಅವನು ಪಟ್ನಾದಿಂದ ಹೊರಟುಬಿಟ್ಟು ಆಮೇಲೆ ಮನೆಯ ಕುಟುಂಬ ಸದಸ್ಯರು ಯಾರ ಜೊತೆನೂ ಅಷ್ಟು ಟಚ್ಚಲ್ಲಿಲ್ಲ. ಅದಾದಮೇಲೆ ಟ್ರೈನ್ ರೂಟ್ಗಳು ಮತ್ತು ಬಸ್ ರೂಟ್ಗಳು ಅಥವಾ ಲಾರಿ ರೂಟ್ಗಳು ಏನಿದ್ದಾವೆ ಅಲ್ಲಲ್ಲೇ ಸುತ್ತಮುತ್ತಲ ದೊಡ್ಡ ದೊಡ್ಡ ನಗರಗಳಲ್ಲಿ ಉಳ್ಕೊಳೋದು, ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡೋದು, ಜೀವನ ಮಾಡೋದು, ಈ ಥರ ಮಾಡ್ತಾ ಬಂದಿದ್ದಾರೆ. ಸುಮಾರು 2-3 ತಿಂಗಳ ಹಿಂದೆ ಇಲ್ಲಿ ಹುಬ್ಳಿ ಧಾರವಾಡಕ್ಕೆ ಬಂದಿದ್ದಾನೆ ಅನ್ನೋದು ನಮಗೆ ಮಾಹಿತಿಯನ್ನು ಶೇರ್ ಮಾಡಿದ್ದ. ಸೊ ಹಂಗಾಗಿ ನಮ್ಮ ತಂಡ ಈಗಾಗಲೇ ಒಂದು ಪಟ್ಟಣದಲ್ಲಿ ಒಟ್ಟು 2 ತಂಡಗಳು ಹೋಗಿದ್ದಾವೆ. ಸುತ್ತಮುತ್ತಲ ಊರುಗಳಲ್ಲಿ ಈ ವ್ಯಕ್ತಿಯ ಒಂದು ಫೋಟೋ ಮತ್ತು ಐಡೆಂಟಿಟಿ ಏನಿದೆ ನಮಗೆ ಗೊತ್ತಿರುವಂಥದ್ದು ಅಷ್ಟು ಕೊಟ್ಬಿಟ್ಟು ಅವರ ಸಂಬಂಧಿಕರು, ಸ್ನೇಹಿತರು ಅಥವಾ ಪರಿಚಯಸ್ಥರು, ಕುಟುಂಬ ಸದಸ್ಯರು ಯಾರಾದರೂ ಇದ್ದರೆ ಅವ್ರಗಳ ಕಡೆಗೆ ಅವ್ರನ್ನ ಐಡೆಂಟಿಫೈ ಮಾಡಿ ಘಟನೆ ಬಗ್ಗೆ ವಿವರಿಸಿ ಅವ್ರನ್ನ ಕರ್ಕೊಂಬರಲಿಕ್ಕೆ ಅಂತಂದು. ಅಟ್ ದಿ ಸೇಮ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಸುತ್ತಮುತ್ತಲ ಜಿಲ್ಲೆಗಳೇನಿದ್ದಾವೆ, ಬೆಳಗಾಂ, ಬಿಜಾಪುರ, ಬಾಗಲಕೋಟೆ, ಗದಗ, ಹಾವೇರಿ, ಅದೇ ರೀತಿ ಉತ್ತರ ಕನ್ನಡ ಮತ್ತು ಗೋವಾ ಸೇರಿದಂತೆ ಮಹಾರಾಷ್ಟ್ರ ಜಿಲ್ಲೆಯ ಕರ್ನಾಟಕ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಯಾವಿದ್ದಾವೆ ಇಲ್ಲಿ ಕೂಡ ನಮ್ಮ ತಂಡಗಳನ್ನ ಕಳಿಸಿದ್ದೀವಿ. ಸೊ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ ಇಷ್ಟು ಭಾಷೆಗಳಲ್ಲಿ ಆ ಒಂದು ಐಡೆಂಟಿಟಿ ಮತ್ತು ಆ ಒಂದು ಘಟನೆ ಬಗ್ಗೆ ಮಾಹಿತಿಯನ್ನು ಹಾಕ್ಬಿಟ್ಟು ಎಲ್ಲ ಪೊಲೀಸ್ ರಿಲೇಟೆಡ್ ನೆಟ್ವರ್ಕ್ ಗ್ರೂಪ್ಸ್ಗಳಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೇವೆ. ಸೊ ಆ ವ್ಯಕ್ತಿದು ಐಡೆಂಟಿಫಿಕೇಷನ್ನು ಆಯಿತು ಅಂತಂದರೆ ಅವ್ರ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ನಮಗೆ ಸಹಕಾರ ಆಗುತ್ತೆ. ಅಕಸ್ಮಾತ್ ಒಂದು ಲಿಮಿಟೆಡ್ ಟೈಮಲ್ಲಿ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟು ಇಲ್ಲಿ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ನೋಡಿಕೊಂಡು ನಂತರ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬಾಡಿಯನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ. 12 ವರ್ಷದಿಂದ ಪಾಟ್ನಾ ಬಿಟ್ಟಿದ್ದೀವಿ. ಈಗ ಜನರಲಿ ಈ ಥರ ಕೇಸ್ಗಳಲ್ಲಿ ನಾವು ಭಾಳಷ್ಟು ನೋಡಿದ್ದೀವಿ. ಈಗ ಅನ್ಐಡೆಂಟಿಫೈಡು ಅನ್ಯಾಚುರಲ್ ಡೆತ್ಸ್ ಆಗುತ್ತೆ, ಆಕ್ಸಿಡೆಂಟಲ್ ಡೆತ್ ಆಗುತ್ತೆ, ಮರ್ಡರ್ಸ್ ಆಗುತ್ತೆ. ಅಂಥದ್ರಲ್ಲಿ ಸುಮಾರು ಒಂದು 4-5 ದಿನ ನಾವು ಬಾಡಿ ಇಟ್ಕೊಂಡಿರುವಂಥದ್ದು ನಾನು ವೈಯಕ್ತಿಕ ನನ್ನ ಅನುಭವದಲ್ಲಿ ನೋಡಿದ್ದೀನಿ. ಸೊ ಅದು ಮೀರಿ ಇದೊಂದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಡಾಕ್ಟರ್ಸ್ ಏನು ಹೇಳ್ತಾರೆ ಅದರ ಬೇಸಿಸ್ ಮೇಲೆ ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ. ಸರ್, ಈಗ 12 ವರ್ಷದಿಂದ ಮನೆ ಬಿಟ್ಟಿದ್ದಾನೆ, ಪಾಟ್ನಾ ಬಿಟ್ಟಿದ್ದಾನೆ ಸರ್, ಏನು ಕೆಲಸ ಮಾಡ್ತಿದ್ದ ಸರ್? ಈಗ ಇವನು ಸುಮಾರು 10-12 ವರ್ಷದಿಂದನೇ ನಾನು ಪಟ್ನಾ ಬಿಟ್ಟಿದ್ದೀನಿ ಅಂತ ನಮಗೆ ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಹೇಳಿದ್ದ. ಅದ್ರ ಜೊತೆಗೆ ಇವನು ಈ ಕನ್ಸ್ಟ್ರಕ್ಷನ್ ವರ್ಕ್ಗಳಲ್ಲಿ ಇಟ್ಟಿಗೆ ಕಲ್ಲು ಎಲ್ಲ ಹೊರೋದು, ಆಮೇಲೆ ಈ ಕೆಲವು ಕಡೆ ಎಲ್ಲ ಔಟ್ಸ್ಕರ್ಟ್ಸ್ಗಳಲ್ಲಿರುವಂಥ ಹೋಟೆಲ್ಸು ಅಂತ ಕಡೆ ಸ್ವಲ್ಪ ಕೆಲಸ ಮಾಡಿರುವಂಥದ್ರ ಬಗ್ಗೆ ಹೇಳ್ತಾನೆ. ಆಮೇಲೆ ಈ ಕನ್ಸ್ಟ್ರಕ್ಷನ್ ಪ್ಲೇಸಸಲ್ಲಿ ಕೆಲಸ ಮಾಡಿರುವಂಥದ್ದು ಹೇಳ್ತಾನೆ. ಮತ್ತು ಔಟ್ಸ್ಕರ್ಟ್ಸಲ್ಲಿ ಯಾವುದಾದ್ರೂ ಅಬಾಂಡನ್ ಬಿಲ್ಡಿಂಗ್ಗಳು, ಅಬಾಂಡನ್ಡ್ ಹೌಸಸ್ ಏನಿರುತ್ತೆ ಅಲ್ಲಿ ವಾಸ ಮಾಡುವಂಥದ್ದು. ಮತ್ತು ಕೆಲವು ಸರಿ ಬೇರೆ ಬೇರೆ ಓಪನ್ ಪ್ಲೇಸ್ಗಳಲ್ಲಿ ಅಥವಾ ಬೇರೆ ಬೇರೆ ಖಾಲಿ ಇರುವಂಥ ಎಸ್ಟಾಬ್ಲಿಷ್ಮೆಂಟ್ಸಲ್ಲೇ ನೈಟ್ ಮಲಗಿರುವಂಥದ್ದು ಎಲ್ಲ ಆಗಿದೆ. ಮೊಬೈಲ್ ಯೂಸ್ ಮಾಡಿರೋದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿಯನ್ನು ಅವನು ಇಂಟ್ರಾಗೇಷನಲ್ಲಿ ಕೂಡ ಹೇಳಿಲ್ಲ. ನಂತರದಲ್ಲೂ ನಮಗೆ ಇಲ್ಲಿವರೆಗೂ ಯಾವುದು ಸಿಕ್ಕಿಲ್ಲ. ಮೊಬೈಲ್ ಆಗಲಿ ಅಥವಾ ಬೇರೆ ಒಂದು ಅಕೌಂಟ್ ನಂಬರು, ವೋಟರ್ ಐ ಡಿ, ಆಮೇಲೆ ಆಧಾರ್ ಕಾರ್ಡು ಇದನ್ನೇ ನಾವು ಪಡ್ಕೊಳ್ಳೋಂಥ ಪ್ರಯತ್ನ ಇಂಟ್ರಾಗೇಷನ್ ಮಾಡಿದಾಗ್ಯೂ ಕೂಡ ಸಿಕ್ಕಿಲ್ಲ. ಈಗ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಅವನ್ನ ಗುರುತಿಸೋವಂಥವ್ರು, ಅವನ ಜೊತೆ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ರೂ ಮುಂದೆ ಬಂದು ಹುಬ್ಳಿ ಧಾರವಾಡ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ.